ಆಮೇಲೆ ಅವ್ರೇನಾದರೂ ಹೇಳೋದಾದರೆ ಖಂಡಿತವಾಗ್ಲೂ ಸಾಬೀತು ಮಾಡಿದ್ರೆ ಆ ಜಮೀನು ಅವ್ರಿಗೆ ಬರ್ಕೊಡ್ತೀನಿ ಸರ್. ನನ್ನ ಮೇಲೆ ಆರೋಪ ಮಾಡಿದರೆ ಅವರು ಅದನ್ನು ಸಾಬೀತು ಮಾಡಿ ರುಜುವಾತು ಮಾಡಬೇಕಾಗ್ತದೆ. ಮಾಡದೆ ಹೋದ್ರೆ ನಾನು 100% ಡೆಫಾಮೇಷನ್ ಕೇಸ್ ಹಾಕ್ತೀನಿ. ನಾವು ಕೊಟ್ಟಿರ್ತಕ್ಕಂಥ ಜಾಗ ಎಲ್ಲೂ ರಾಜ್ಯ ಒಕ್ಕಲಿಗರ ಸಂಘ ಅಂತ ಹೇಳಿ, ನಾನು ಹೇಳಿರೋದು ಒಕ್ಕಲಿಗರ ಸಂಘ. ಏನು ಅದನ್ನು ಯಾವ ಸಂಘ ಏನು ಅಂತ ನಾನು ನೇರವಾಗಿ ಹೇಳಲೇಬೇಕಾ? ಒಕ್ಕಲಿಗರ ಸಂಘ ಕೊಟ್ಟಿದ್ದೀನಿ. ಸಜ್ಜೆಪಾಳಿ ಜಮೀನೇ ಮಾರ್ಕೊಂಡು ತಿಂದವರು, ಮತ್ತು ಪ್ರತಿ ಆಸ್ತಿಗಳನ್ನೂ ಇವರು ಬಿಟ್ಕೊಂಡು ಮಾರ್ಕೊಂಡು ತಿಂದಿರೋವಂಥವ್ರಿಗೆ ನಾನು ಯಾಕೆ ಕೊಡಲಿ? ಸಮುದ್ರಕ್ಕೆ ನಾನು ನೀರು ಹಾಕೋಕ್ಕಾಗ್ತದ? ನಾನೇನೋ ಕಿಕ್ ಬ್ಯಾಕ್ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ. ಅವ್ರು ನೇರವಾಗಿ ನಾನು ಎಲ್ಲಿ ಕಿಕ್ ಬ್ಯಾಕ್ ತೊಗೊಂಡಿದ್ದೀನಿ ಸಾಬೀತು ಮಾಡಬೇಕಾಗ್ತದೆ. ಸಾಬೀತು ಮಾಡದೆ ಹೋದರೆ ನನ್ನ ಕಡೆಯಿಂದ ದೊಡ್ಡ ಮಟ್ಟದ ಕಾನೂನು ಹೋರಾಟ ಇದ್ದೇ ಇರ್ತದೆ. ಆಮೇಲೆ ಆತ ಸಂಘದಲ್ಲಿ ಪ್ರತಿ ಫೈಲ್ಗಳಿಗೂ ಎಷ್ಟೆಷ್ಟು ಪರ್ಸೆಂಟೇಜ್ ತೊಗೊಳ್ತಾ ಇದ್ದಾನೆ ಅದನ್ನೊಂದು ಕರೆಕ್ಟಾಗಿ ಕೇಳ್ಕೊಳ್ಳಿ. ಆಮೇಲೆ ನನ್ನ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಸ್ವಲ್ಪ ಅವರು ಯೋಚನೆ ಮಾಡಬೇಕಾಗ್ತದೆ, ನಾನು ಎಷ್ಟರ ಮಟ್ಟಿಗೆ ಸರಿ ಇದ್ದೀನಿ ಇಲ್ಲ ಅನ್ನೋದ್ರ ಬಗ್ಗೆ. ಆರೋಪ ಪ್ರತ್ಯಾರೋಪ ಇದ್ದೇ ಇರ್ತದೆ, ಬಟ್ ಅದನ್ನು ಸಾಬೀತು ಮಾಡಬೇಕಾಗ್ತದೆ. ನನ್ನ ಮೇಲೆ ಆರೋಪ ಮಾಡಿದರೆ ಅವರು ಅದನ್ನು ಸಾಬೀತು ಮಾಡಿ ರುಜುವಾತು ಮಾಡಬೇಕಾಗ್ತದೆ. ಮಾಡದೆ ಹೋದ್ರೆ ನಾನು 100% ಡೆಫಾಮೇಷನ್ ಕೇಸ್ ಹಾಕ್ತೀನಿ. ಸೊ ಈಗೇನು ಅವ್ರು ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ, ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೀನಿ. ಈಗಾಗಲೇ ನಾನು ಎಲ್ಲರಿಗೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ಜಾಗ ಎಲ್ಲೂ ರಾಜ್ಯ ಒಕ್ಕಲಿಗರ ಸಂಘ ಅಂತ ಹೇಳಿ, ನಾನು ಹೇಳಿರೋದು ಒಕ್ಕಲಿಗರ ಸಂಘ. ಏನು ಅದನ್ನು ಯಾವ ಸಂಘ ಏನು ಅಂತ ನಾನು ನೇರವಾಗಿ ಹೇಳಲೇಬೇಕಾ? ಒಕ್ಕಲಿಗರ ಸಂಘ ಕೊಟ್ಟಿದ್ದೀನಿ. ನಮ್ಮ ಕೇಂದ್ರ ಒಕ್ಕಲಿಗರ ಸಂಘದ ಹೆಸರೇನು ಅಂದರೆ ರಾಜ್ಯ ಒಕ್ಕಲಿಗರ ಸಂಘ ರಿಜಿಸ್ಟರ್ಡ್. ಸೊ ಇದು ನಾನು ಒಕ್ಕಲಿಗರ ಸಂಘಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಇವರು ತೇಜೋವಧೆ ಮಾಡಲಿಕ್ಕೆ ಸಂಘಕ್ಕೆ ಕೊಟ್ಟೆ ಇಲ್ಲ, ಸಂಘಕ್ಕೆ ಕೊಟ್ಟೆ ರೀ. 900 ಕೋಟಿನೇ ನೀವು ನಿಭಾಯಿಸೋಕ್ಕಾಗಿಲ್ಲ ಅಂದರೆ ಸಜ್ಜೆಪಾಳಿ ಜಮೀನೇ ಮಾರ್ಕೊಂಡು ತಿಂದವರು, ಮತ್ತು ಪ್ರತಿ ಆಸ್ತಿಗಳನ್ನೂ ಇವರು ಬಿಟ್ಕೊಂಡು ಮಾರ್ಕೊಂಡು ತಿಂದಿರೋವಂಥವ್ರಿಗೆ ನಾನು ಯಾಕೆ ಕೊಡಲಿ? ಸಮುದ್ರಕ್ಕೆ ನಾನು ನೀರು ಹಾಕೋಕ್ಕಾಗ್ತದ? ಸಣ್ಣ ಪುಟ್ಟ ಕೆರೆ ಬಾವಿಗಳಿಗೆ ನಾನು ನೀರು ತುಂಬಿಸ್ಬೋದು. ಹಂಗೆ ಏನು ನನ್ನ ಕೈಯಲ್ಲಿ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೆ ಅದರ ಅನುಸಾರ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನೇನೋ ಕಿಕ್ ಬ್ಯಾಕ್ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ. ಅವ್ರು ನೇರವಾಗಿ ನಾನು ಎಲ್ಲಿ ಕಿಕ್ ಬ್ಯಾಕ್ ತೊಗೊಂಡಿದ್ದೀನಿ ಸಾಬೀತು ಮಾಡಬೇಕಾಗ್ತದೆ. ಸಾಬೀತು ಮಾಡದೆ ಹೋದರೆ ನನ್ನ ಕಡೆಯಿಂದ ದೊಡ್ಡ ಮಟ್ಟದ ಕಾನೂನು ಹೋರಾಟ ಇದ್ದೇ ಇರ್ತದೆ. ಮತ್ತು ಯಾರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅವ್ರು ನಾನು ನೇರವಾಗಿ ಕೇಳ್ತೀನಿ. ಅವರು ಏನು ಬೇರೆಯವರನ್ನಲ್ಲ, ನಮ್ಮ ಸ್ನೇಹಿತರುಗಳು, ನಮ್ಮ ಹಿರಿಯರು. ನಮ್ಮಲ್ಲಿ ಏನಾದ್ರು ತಪ್ಪಿದರೆ ಅವರು ನಮ್ಮನ್ನು ಮಾಧ್ಯಮಗಳು ಮುಂದೆನೇ ಅದನ್ನು ರುಜುವಾತು ಮಾಡಬೇಕಾಗ್ತದೆ, ತಿದ್ಕೊಳ್ತೀವಿ. ತಪ್ಪಿಲ್ಲ ಅಂತಾದರೆ ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರು ಕ್ಲಾರಿಟಿ ಕೊಡಬೇಕಾಗ್ತದೆ. ಶ್ರೀಧರ ಪಾಪ ಭಾಳ ಮಾತಾಡಿದ್ದಾನೆ. ಅವನಿಗೆ ಈ ಮೈಕ್ಗಳು ನೋಡ್ಬಿಟ್ರೆ ಸ್ವಲ್ಪ ಟೆಂಪ್ಟ್ ಆಗ್ಬಿಡ್ತದೆ. ದುಡ್ಡು, ಮಾಧ್ಯಮ ಇವೆಲ್ಲ ನೋಡ್ಬಿಟ್ರೆ ಸ್ವಲ್ಪ ಟೆಂಪ್ಟ್ ಆಗ್ತದೆ ಆತನಿಗೆ. ಆತ ಮೈಕ್ ಸಿಕ್ಕಿದೆ ಅಂತೇಳಿ ಏನಂದರೆ ಅವೆಲ್ಲ ಮಾತಾಡೋದಲ್ಲ. ಆತ ಕರೆಕ್ಟಾಗಿ ಶುದ್ಧವಾಗಿದ್ದಾನ ಫಸ್ಟ್ ಕೇಳ್ಕೊಳ್ಳಿ. ಮೈಸೂರಿನಲ್ಲಿ ಶುದ್ಧವಾಗಿದ್ದಾನ? ಕೆ ಡಿ ಬಿ ಜಾಗದಲ್ಲಿ ಇವನು ಯಾಕೆ ಬಾಡಿಗೆ ತೊಗೋತಾ ಇದ್ದಾನೆ ಅದನ್ನೊಂದು ಕರೆಕ್ಟಾಗಿ ಕೇಳ್ಕೊಳ್ಳಿ. ಆಮೇಲೆ ಆತ ಸಂಘದಲ್ಲಿ ಪ್ರತಿ ಫೈಲ್ಗಳಿಗೂ ಎಷ್ಟೆಷ್ಟು ಪರ್ಸೆಂಟೇಜ್ ತೊಗೊಳ್ತಾ ಇದ್ದಾನೆ ಅದನ್ನೊಂದು ಕರೆಕ್ಟಾಗಿ ಕೇಳ್ಕೊಳ್ಳಿ. ಆಮೇಲೆ ನನ್ನ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಸ್ವಲ್ಪ ಅವರು ಯೋಚನೆ ಮಾಡಬೇಕಾಗ್ತದೆ, ನಾನು ಎಷ್ಟರ ಮಟ್ಟಿಗೆ ಸರಿ ಇದ್ದೀನಿ ಇಲ್ಲ ಅನ್ನೋದ್ರ ಬಗ್ಗೆ. ಸರ್ ಈಗ ಮಳವಳ್ಳಿಯಲ್ಲಿ ಈಗಲ್ಲ ಸರ್, 95-96 ನಮ್ಮ ತಂದೆ ತೊಗೊಂಡಿರುವಂಥ ಜಮೀನು ಮೊನ್ನೆನೂ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ನನ್ನ ದುಡ್ಡಲ್ಲಿ ನಾನು ರಿಜಿಸ್ಟರ್ ಮಾಡಿದ್ದೀನಿ, ಸಂಘದ ದುಡ್ಡಲ್ಲಿ ನಾನೇನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಆಮೇಲೆ ನಾವೆಲ್ಲ ಮುಂಚೆಯಿಂದನೂ ಅಷ್ಟೇ ಅನುಕೂಲಸ್ಥ ಕುಟುಂಬದಲ್ಲಿ ನಾವು ಹುಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ನನ್ನ ಸಂಘಕ್ಕೆ ಬಂದು ಭ್ರಷ್ಟಾಚಾರ ಮಾಡುವಂಥ ಪ್ರಮೇಯ ನನಗಿಲ್ಲ. ಆಮೇಲೆ ಅವ್ರೇನಾದರೂ ಹೇಳೋದಾದರೆ ಖಂಡಿತವಾಗ್ಲೂ ಸಾಬೀತು ಮಾಡಿದ್ರೆ ಆ ಜಮೀನು ಅವ್ರಿಗೆ ಬರ್ಕೊಡ್ತೀನಿ ಸರ್.